ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾದಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಸೇರಿದಂಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ಬ್ರಾನ್ ಬ್ರೇಕರ್, ಫಿನ್ ಬ್ಯಾಲರ್, ಪೆಂಟಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಫಿನ್ ಬ್ಯಾಲರ್ ಇಬ್ರು ಒಂದೇ ಟೀಮ್ ಅವರು ಒಂದು ಮ್ಯಾಚ್ ಒಳಗಡೆ ಇಳಿತಾ ಇದ್ದಾರೆ. ಅಂಡ್ ಈಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಒಂದು ಪಾಡ್ಕಾಸ್ಟ್ ಗೆ ಬಂದಾಗ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನೀವು ಫಿನ್ ಬ್ಯಾಲರ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಪಿನ್ ಮಾಡ್ತೀರಾ ಅಂದ್ರೆ ನಿಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಫಿನ್ ಬ್ಯಾಲರ್ ಅವರು ಪ್ರಜ್ಞೆ ಇಲ್ದಂಗೆ ಬಿದ್ದಿರ್ತಾರೆ, ಆಗ ನೀವು ಹೋಗಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗೋ ಚಾನ್ಸ್ ಸಿಕ್ಕಿದ್ರೆ ನೀವು ಆ ರೀತಿ ಕೆಲಸನ ಮಾಡ್ತೀರಾ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಳಿ ಕೇಳಿದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಏನ್ ಹೇಳ್ತಾರೆ ಗೊತ್ತಾ, ನನಗೇನಾದ್ರೂ ಆ ಒಂದು ಸಂದರ್ಭ ಬಂದಾಗ ನಾನು ಹೋಗ್ತೀನಿ, ಫಿನ್ ಬ್ಯಾಲರ್ ಅವರ ಪಕ್ಕ ಮಲ್ಕೋತೀನಿ, ಅವನ ಕೈಯನ್ನ ನನ್ನ ಬಾಡಿ ಮೇಲೆ ಹಾಕಿಸ್ಕೊಂಡು ನಾನೇ ಪಿನ್ ಆಗ್ತೀನೋ ಹೊರತು ನಾನು ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡೋದಿಲ್ಲ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ. ರಸಲ್ ಮೇನಿಯಾದಲ್ಲಿ ನೋಡಬೇಕು ಗೈಸ್, ಏನೇ ಆಗಲಿ ಈ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಂತೂ ಸಿಕ್ಕಾಪಟ್ಟೆ ಮಸಾಲ ನಮಗೆ ನೋಡೋದಕ್ಕೆ ಸಿಗ್ಬಹುದು. ನಾನಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಸ್ಟೇಜ್ ಬಗ್ಗೆನೇ. ನಿಮ್ಗೆ ಗೊತ್ತಿರಬಹುದು, ಆಲ್ಮೋಸ್ಟ್ 90% ರಸಲ್ ಮೇನಿಯಾ ಸ್ಟೇಜ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಅಂಡ್ ಡಬ್ಲ್ಯೂ ಅವರು ಈಗಾಗಲೇ ಅಲಿಜಿಯನ್ ಸ್ಟೇಡಿಯಂ ಅಲ್ಲಿ ಟ್ರಯಲ್ ನು ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ಆ ಒಂದು ಸ್ಟೇಜ್ ನ ರಿವೀಲ್ ಕೂಡ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ವಿಡಿಯೋಸ್ ಗಳನ್ನ ಶೂಟ್ ಮಾಡ್ಕೊಳ್ಳೋದಕ್ಕೆ ಟ್ರಯಲ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಅಂಡ್ ಫ್ಯಾನ್ಸ್ ಗಳು ಅದನ್ನ ಸ್ಟೇಡಿಯಂ ಹೊರಗಡೆಯಿಂದ ಶೂಟ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಲೈಟಿಂಗ್ಸ್ ಗಳನ್ನ ಡಬ್ಲ್ಯೂ ಅವರು ಹಾಕ್ತಾ ಇದ್ದಾರೆ ಸ್ಟೇಡಿಯಂ ಅಲ್ಲಿ. ಸ್ಟೇಜ್ ಒಳಗಡೆ ಯಾವ್ಯಾವ ರೀತಿ ಲೈಟಿಂಗ್ಸ್ ಗಳಿರುತ್ತೋ ಅದನ್ನೆಲ್ಲದನ್ನು ಕೂಡ ನಮ್ಮ ಡಬ್ಲ್ಯೂ ಅವರು ಹಾಕಿ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೊಂದ್ 2 ದಿನ ಗೈಸ್ ರಸಲ್ ಮೇನಿಯಾ ಸ್ಟೇಜ್ ರಿವೀಲ್ ನಮ್ ಕಣ್ ಮುಂದೆನೆ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಸಲ್ ಮೇನಿಯಾ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ ರಸಲ್ ಮೇನಿಯಾದಲ್ಲಿ. ಈ ಒಂದು ವಿಚಾರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ನಿಜವಾಗ್ಲೂ ಕೂಡ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವರು ನಾನು ಡೇಮಿಯನ್ ಪ್ರೀಸ್ಟ್ ಅವರ ಬಗ್ಗೆ ಮಾತಾಡಿ ರಸಲ್ ಮೇನಿಯಾನ ಏನ್ ತಾನೇ ಹೈಪ್ ಮಾಡೋಣ ಅಂತ ಫ್ಯಾನ್ಸ್ ಗಳ ಬಗ್ಗೆನೇ ಮಾತಾಡಿದ್ದಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಸಲ್ ಮೇನಿಯಾನ ನೋಡೋದಕ್ಕೆ ಹೋಗುವಂತಹ ಫ್ಯಾನ್ಸ್ ಗಳಿಗೆ ಕೆಲವೊಂದಷ್ಟು ಅಡ್ವೈಸ್ ಗಳನ್ನ ಕೊಟ್ಟಿದ್ದಾರೆ. ನೀವು ರಸಲ್ ಮೇನಿಯಾನ ನೋಡೋದಕ್ಕೆ ಬರಬೇಕಾದ್ರೆ ಯಾವ್ಯಾವ ವಿಚಾರಗಳನ್ನ ಮಾಡಬೇಕು, ಅದೇ ರೀತಿ ಯಾವ್ಯಾವ ವಿಚಾರಗಳನ್ನ ಮಾಡಬಾರ್ದು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸಿದ್ದಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ, ನೀವು ರಸಲ್ ಮೇನಿಯಾನ ನೋಡೋದಕ್ಕೆ ಬರ್ತಿದ್ದೀರಾ ಅಂದ್ರೆ ಎಲ್ಲಾ ರೆಸ್ಲರ್ಸ್ ಗಳಿಗೂ ಕೂಡ ರೆಸ್ಪೆಕ್ಟ್ ನ ಕೊಡಿ, ಹಾಗೆ ನೀವು ಸೆಂಟ್ ಹಾಕೊಂಡು ಬನ್ನಿ, ಹಂಗೆ ವಾಸನೆ ಹೊಡ್ಕೊಂಡು ಬೆವರು ವಾಸನೆಲೆ ಬರೋದಕ್ಕೆ ಹೋಗ್ಬೇಡಿ, ಹಾಗೆ ಇಂಡಿ ರೆಸ್ಲಿಂಗ್ ಶೋಗಳನ್ನು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ. ಈ ಇಷ್ಟು ವಿಚಾರಗಳನ್ನ ನೀವು ರಸಲ್ ಮೇನಿಯಾದಲ್ಲಿ ಮಾಡಬೇಕು. ಅಂಡ್ ಇನ್ನ ಏನೇನ್ ಮಾಡಬಾರ್ದು ಅಂದ್ರೆ, ನೀವು ಬಂದು ಏರ್ಪೋರ್ಟ್ ಸುತ್ತಮುತ್ತ ನಮ್ನೆಲ್ಲರನ್ನು ಕೂಡ ಬಂದು ಸುತ್ತಾಕೊಳ್ಳೋದು ಯಾವುದು ಕೂಡ ಮಾಡಬೇಡಿ. ನಾವು ಉಳ್ಕೊಂಡಿರ್ತಕ್ಕಂತಹ ಹೋಟೆಲ್ಸ್ಗೆ ಬಂದು ಕ್ಯಾಮ್ರಾನ ಇಟ್ಕೊಂಡು ಬಂದು ನಮ್ಮ ವಿಡಿಯೋನ ಶೂಟ್ ಮಾಡುವಂತಹ ಕೆಲಸನೂ ಕೂಡ ಮಾಡಬೇಡಿ. ಅದೇ ರೀತಿ ನಮ್ಮ ರಿಯಲ್ ನೇಮ್ ಇಂದನೂ ಕೂಡ ನಮ್ಮನ್ನ ಕರೆಯೋದಕ್ಕೆ ಹೋಗ್ಬೇಡಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತು, ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಇಟ್ಕೊಂಡು ನಾನು ನನ್ನ ಮ್ಯಾಚ್ ನ ರಸಲ್ ಮೇನಿಯಾಗೆ ಎಷ್ಟು ಅಂತ ಹೈಪ್ ಮಾಡ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಫ್ಯಾನ್ಸ್ ಗಳಿಗೆನೆ ಅವರು ಹೇಳ್ತಾ ಇದ್ದಾರೆ, ನೀವು ರಸಲ್ ಮೇನಿಯಾದಲ್ಲಿ ಈ ವಿಚಾರಗಳನ್ನ ಮಾಡಿ, ಈ ವಿಚಾರಗಳನ್ನ ಮಾಡಬೇಡಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಇನ್ನ ಒಂದು ರಸಲ್ ಮೇನಿಯಾ ಪ್ರಮೋಷನಲ್ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಜಾಕ್ ಪಾಟ್ ಅನ್ನೋ ಒಂದು ಥೀಮ್ ಅಲ್ಲಿ ಡಬ್ಲ್ಯೂ ಅವರು ಈ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಈ ಒಂದು ಪೋಸ್ಟರ್ ನ ರಿಲೀಸ್ ಮಾಡೋದ್ರ ಮುಖಾಂತರ ಡಬ್ಲ್ಯೂ ಅವರು ಕಂಪ್ಲೀಟ್ ರಸಲ್ ಮೇನಿಯಾನ ಸ್ಪಾಯ್ಲ್ ಮಾಡಿದಾರ, ಯಾರ್ಯಾರು ಗೆಲ್ತಾರೆ ಅನ್ನೋದನ್ನ ಲೀಕ್ ಮಾಡಿದಾರ ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ಜೇಡ್ ಕಾರ್ಗಿಲ್, ಜೇ ವೂಸೋ, ಜಾಕೋ ಫಾಟು, ಸಿಎಂ ಪಂಕ್, ಡೊಮಿನಿಕ್ ಮಿಸ್ಟೀರಿಯೋ ಅಂಡ್ ಲಿವ್ ಮಾರ್ಗನ್, ರಿಯಾ ರಿಪ್ಲಿ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇವರ ಎಲ್ಲಾ ಮ್ಯಾಚಸ್ ಗಳಲ್ಲೂ ಕೂಡ ಈಗ ಸದ್ಯಕ್ಕೆ ಇವರೇ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಫೇವರೇಟ್ ಆಗಿರೋದು. ಏನೇ ಆಗ್ಲಿ ಗೈಸ್, ಡಬ್ಲ್ಯೂ ಅವರು ಒಂದು ರೀತಿ ಸ್ವಲ್ಪ ವಿಚಾರಗಳನ್ನ ಲೀಕ್ ಕೂಡ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಉದಾಹರಣೆಗೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಗೆಲ್ಬಹುದು, ಜೇ ವೂಸೋ ಅವರು ಗೆಲ್ಬಹುದು, ಜಾಕೋ ಫಾಟು ಅವರು ಗೆಲ್ಬಹುದು, ಸಿಎಂ ಪಂಕ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ. ಅಂಡ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ. ಅಂಡ್ ನಮ್ಮ ರಿಯಾ ರಿಪ್ಲಿ ಹಾಗೆ ಸ್ಟಿಫನಿ ಸ್ಟ್ಯಾಟನ್ ಅವರು ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ, ಆದ್ರೂ ಕೂಡ ಗೆಲ್ಲಬಹುದು. ಸೊ ಲೀಕ್ ಮಾಡಿದ್ದಾರೆ ಅಂತ ಮಾತಾಡ್ಕೋತಾ ಇದ್ದಾರೆ. ರಸಲ್ ಮೇನಿಯಾ ಮುಗಿದ್ಮೇಲೆ ಆಗ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಪೋಸ್ಟರ್ ಅಲ್ಲಿ ಇದ್ದವರು ಯಾರ್ಯಾರು ವಿನ್ ಆದ್ರು, ಅಂಡ್ ಡಬ್ಲ್ಯೂ ಅವರು ಮೊದಲೇ ಏನಾದ್ರು ಲೀಕ್ ಮಾಡಿದ್ರು ಇಲ್ವೋ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಕತೆ ಈಗ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಮ್ಮ ಸೆತ್ ರಾಲೆನ್ಸ್ ಅವರ ಕೈಯಲ್ಲಿ 2 ಬಾರಿ ನಮ್ಮ ಪಾಲಿಮೆನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಚಾನ್ಸ್ ಇದ್ರು ಕೂಡ ನಮ್ಮ ಪಾಲಿಮೆನ್ ಅವ್ರನ್ನ ಸೆತ್ ರಾಲೆನ್ಸ್ ಅವರು ಮುಟ್ಟಿಲ್ಲ. ಅಂಡ್ ಪ್ರಾಬಬ್ಲಿ ಇದಕ್ಕೋಸ್ಕರ ನಮ್ಮ ಪಾಲಿಮೆನ್ ಅವರು
ಸೆತ್ ರೋಲೆನ್ಸ್ ಅವ್ರನ್ನು ಕೂಡ ಜಾಯ್ನ್ ಆಗಬಹುದು ಇವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ. ಅಂಡ್ ಅದ್ರ ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ. ನಾಳೆ ನಿಮಗೆ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಯಾವ್ಯಾವ ಪಾಸಿಬಿಲಿಟೀಸ್ ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನಾಳೆ ಬೆಳಗ್ಗೆನೆ ಆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ರೀಸೆಂಟ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ನಮಗೊಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ರಾಕ್ ಅವ್ರನ್ನ ಜಾಯ್ನ್ ಆಗೋದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ರಾಕ್ ಅವರಿಗೆ ಸೋಲ್ ನ ಮಾರಾಟ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನಿಮ್ಗೆ ಗೊತ್ತಿರಬಹುದು ಜಾನ್ ಸಿನಾ ಅವರು ಈಗ ತನ್ನ ಆತ್ಮನ ರಾಕ್ ಅವರಿಗೆ ಮಾರಿದ್ದಾರೆ. ಅಂಡ್ ನೀವು ಕೂಡ ನಿಮ್ಮ ಆತ್ಮನ ಮಾರೋದಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ನನ್ನ ಆತ್ಮನ ಈಗಾಗಲೇ ನಾನು ಮಾರಾಟಕ್ಕೆ ಇಟ್ಟಿದ್ದೀನಿ ಅಂಡ್ ಅದನ್ನ ಯಾರು ಬೇಕಾದ್ರೂ ಬಂದು ಕೊಂಡ್ಕೋಬಹುದು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಆನ್ಸರ್ ನ ಕೊಟ್ಟಿದ್ದಾರೆ. ಅಂಡ್ ರಾಕ್ ಅವರೇ ಬಂದೇನಾದ್ರೂ ಕೊಂಡ್ಕೊಂಡ್ರೆ ಇನ್ನೂ ಕೂಡ ನನಗೆ ಖುಷಿ ಆಗುತ್ತೆ ಅಂತಾನು ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳಿದ್ದಾರೆ. ಅಂಡ್ ಈ ಒಂದು ಸ್ಟೇಟ್ಮೆಂಟ್ ಬಂದಾಗ ನಮ್ಮ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡದಲ್ಲೇ ಇರ್ತಾರ. ಫ್ಯಾನ್ಸ್ ಗಳ ಸ್ಪೆಕ್ಯುಲೇಟ್ ಏನಿದೆಯಪ್ಪ ಅಂದ್ರೆ ಸೆತ್ ರೋಲೆನ್ಸ್ ಅವರು ರಾಕ್ ಅವ್ರನ್ನ ಜಾಯ್ನ್ ಆಗೋದು 99% ಕನ್ಫರ್ಮ್ ಆಗಿದೆ. ಯಾಕಂದ್ರೆ ರೀಸೆಂಟ್ ಆಗಿ ನಾವು ರೋಮನ್ ರೈನ್ಸ್ ಸಿಎಂ ಪಂಕ್ ಆಗಿ ಸೆತ್ ರೋಲೆನ್ಸ್ ಅವರ ಫ್ಯೂಡ್ ಅಲ್ಲಿ ಗಮನಿಸಿದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ರಾಕ್ ಅವರ ರೀತಿ ಗೆಟಪ್ ನ ಹಾಕೊಂಡು ಬಂದಿದ್ದಾರೆ. ಈ ಒಂದು ಫೋಟೋಸ್ ಗಳಲ್ಲಿ ನೀವು ನೋಡ್ತಾ ಇರಬಹುದು ರಾಕ್ ಅವರ ರೀತಿ ಡ್ರೆಸ್ ನ ಹಾಕೊಂಡು ಬರ್ತಾ ಇದ್ದಾರೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ಬೆಸ್ಟ್ ಫಾರ್ ಬಿಸ್ನೆಸ್ ಅಂತ ತನ್ನ ಪ್ರೋಮೋಸ್ ಗಳಲ್ಲಿ ಹೇಳ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಆ ಒಂದು ವರ್ಡ್ ನ ಹೇಳಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ರಾಕ್ ಅವರ ಜೊತೆ ಸೇರಿದ್ರು. ಅಂಡ್ ಈಗ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಹೆಲ್ಪ್ ಮಾಡಬಹುದು. ಅಂಡ್ ಅವ್ರನ್ನ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಗೆಲ್ಲಿಸಿ ನಮ್ಮ ಪಾಲಿಮೆನ್ ಅವರು ಇನ್ ಮುಂದೆ ಸೆತ್ ರೋಲೆನ್ಸ್ ಅವರ ಜೊತೆ ನಮಗೆ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ ಗಾಯ್ಸ್, ರಸಲ್ ಮೇನಿಯಾ 41 ನ ನೈಟ್ 2 ನ ಮ್ಯಾಚ್ ಇದೆಯಲ್ಲ, ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್, ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಬಂದು ಜಾನ್ ಸಿನಾ ಅವರಿಗೆ ಹೆಲ್ಪ್ ಮಾಡಬಹುದು. ಅಂಡ್ ಹಂಗೆ ಅವರು ಫೈನಲಿ ರಾಕ್ ಅವ್ರನ್ನ ಜಾಯ್ನ್ ಆಗಬಹುದು. ರಾಕ್ ಅವ್ರನ್ನ ಜಾಯ್ನ್ ಮಾಡಿಸೋದಕ್ಕೆ ನಮ್ಮ ಪಾಲಿಮೆನ್ ಅವರು ಇಲ್ಲಿ ಸೆತ್ ರೋಲೆನ್ಸ್ ಅವ್ರನ್ನ ಕರ್ಕೊಂಡು ಬರಬಹುದು. ಅಂಡ್ ಇದರಿಂದ ಡಬ್ಲ್ಯೂ ಅವರು ಎಲ್ಲದನ್ನು ಕೂಡ ಕ್ಲಿಯರ್ ಮಾಡ್ದಂಗೆ ಆಗುತ್ತೆ. ನಮ್ಮ ಪಾಲಿಮೆನ್ ಅವರು ಮುಂಚೆಯಿಂದನೂ ಕೂಡ ರೋಮನ್ ರೈನ್ಸ್ ಅವರ ಜೊತೆ ಇರಲಿಲ್ಲ, ಬದಲಿಗೆ ರಾಕ್ ಅವರ ಜೊತೆಗೆ ಇದ್ರು. ಸೊ ಇದೆಲ್ಲದೂ ಕೂಡ ನಮ್ಮ ಪಾಲಿಮೆನ್ ಅವರ ಮಾಸ್ಟರ್ ಮೈಂಡ್ ಅನ್ನೋದು ಕ್ಲಿಯರ್ ಆಗುತ್ತೆ. ನಿಮ್ಗೆ ಗೊತ್ತಿರಬಹುದು ಪಾಲಿಮೆನ್ ಅವರು ಕಳೆದ ವರ್ಷ ರೋಮನ್ ರೈನ್ಸ್ ಅವ್ರಿಗೋಸ್ಕರ ಒಂದು ಫೋನು ಹಾಗೆ ರಾಕ್ ಅವ್ರಿಗೋಸ್ಕರ ಒಂದು ಫೋನ್ ನ ಯೂಸ್ ಮಾಡ್ತಾ ಇದ್ರು. ಅಂಡ್ ಹಂಗೆ ನಮ್ಮ ಪಾಲಿಮೆನ್ ಅವರು ರಾಕ್ ಅವರ ಜೊತೆನೆ ಕನೆಕ್ಷನ್ ನ ಇಟ್ಕೊಂಡು ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಫೈನಲಿ ಅವರು ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಸೆತ್ ರೋಲೆನ್ಸ್ ಅವರ ಜೊತೆ ಜಾಯ್ನ್ ಆಗಿ ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ಬಂದು ಸೆತ್ ರೋಲೆನ್ಸ್ ಅವ್ರನ್ನ ಕರ್ಕೊಂಡು ಬಂದು ಜಾನ್ ಸಿನಾ ಹಾಗೆ ರಾಕ್ ಅವರಿಗೆ ಹೆಲ್ಪ್ ಮಾಡಿಸಬಹುದು. ಅಂಡ್ ಹಿಂಗೆ ನಮಗೆ ಜಾನ್ ಸಿನಾ, ರಾಕ್, ಪಾಲಿಮೆನ್, ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಒಂದು ಅಲಯನ್ಸ್ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಎಸ್ ಗೈಸ್, ಈ ಚಾನ್ಸ್ ಕೂಡ ನಾವು ಇಲ್ಲಿ ಇಡಬೇಕಾಗುತ್ತೆ. ನಾಳೆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಎಷ್ಟೆಲ್ಲ ಚಾನ್ಸಸ್ ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅದಕ್ಕೂ ಕೂಡ ಕಾಯ್ತಾ ಇರಿ. ನಿಮ್ಗೆ ಅನ್ಸುತ್ತೆ ಈ ರೀತಿ ಆಗೋ ಚಾನ್ಸಸ್ ಇದೆಯೋ ಇಲ್ವೋ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.